ಅಫಿಷಿಯಲಿ ಅಲ್ಲೆಲ್ಲ ಇರುತ್ತೆ, ಎಕ್ಸಾಮು ಪ್ರಿಪರೇಟರಿ ಮಾಡ್ತಾರೆ. ಗ್ರೇಡ್ ಬರೀ SSLC ಮಾತ್ರ ಅಥವಾ 8 to 9 ಅಂತ ಅದಕ್ಕೆ ಮಾರ್ಕ್ಸ್ ಅದನ್ನ ಆಮೇಲೆ ನೋಡೋಣ. ಯಾಕೆಂದರೆ ಈಗ ವಿ ಆರ್ ನಾಟ್ ಫೇಲಿಂಗ್ ಓನ್ಲಿ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲೂ ಗ್ರೇಡ್ ಕೊಡ್ಬೇಕಾದ್ರೆ ಕೊಡೋಣ. ಏನಾರು ನಂಬರಿಂಗ್ ಕೊಟ್ಟರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ನೀವು ನಂಬರ್ ಮಾಡಬೇಡಿ. ಆ್ಯಕ್ಚುಲಿ ಅಲ್ಲೂ ಕೂಡ ಪಾಸ್ ಫೇಲ್ ಅಂತ ಅಷ್ಟೇ ಹೇಳಬೇಕು, ನೀವು ಡಿಸ್ಟಿಂಕ್ಷನ್ ಅದೆಲ್ಲ. ಸುಪ್ರೀಂ ಕೋರ್ಟ್ ಹಸ್ ಕಮ್ ವೆರಿ ಹಾರ್ಶ್ ಆನ್ ಇಟ್, ವೈ ಯು ಆರ್ ಡೂಯಿಂಗ್ ಎಕ್ಸಾಮ್ ಅಂತ. ಈಗ ನೋಡಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಏನಂತ ಹೇಳಿದರು, ಅವರಿಗೆ ಪಾಸು ಫೇಲ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಲಿಮಿಟೆಡ್, ಅಟ್ಲೀಸ್ಟ್ ಅವರಿಗೆ ಮುಂಚೆಲ್ಲ ನಮಗೆಲ್ಲ ಬೀಳೋವು ಪಕ್ಕಂತ ಹೊಡೆಯೋರು ತಲೆ ಮೇಲೆ ಸ್ವಲ್ಪನಾದರೂ ಇರಬೇಕಿಲ್ಲ ಅಂದರೆ ಈ ಮಕ್ಕಳು ಕಂಟ್ರೋಲ್ ಬರಲ್ಲ ಅಂತಾರೆ. ಏನಂತೆ ಟಾಯ್ಲೆಟ್ ಕಸ ಹೊಡಿಸ್ಲಿ, ಅವ್ರು ಏನೇನೇ ಕಸ ಹೊಡಿಸ್ಲಿ ಅಂತ. ಇದನ್ನೆಲ್ಲ ನಾನು ಚರ್ಚೆ ಮಾಡಿದೆ. ನನಗೆ ಕಷ್ಟ ಆಗುತ್ತೆ, ಬಿಕಾಸ್ ಇವತ್ತು ಪ್ರೋಗ್ರೆಸಿವ್ ದಿನಗಳಿರೋದ್ರಿಂದ ಸ್ವಾಭಾವಿಕವಾಗಿ ಸೊಸೈಟಿಯಲ್ಲಿ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನೋದು ನೋಡಬೇಕಾಗ್ತದೆ. ಮಕ್ಕಳಿಗೆ ನಾವೇ ಹೇಳ್ತೀವಲ್ಲ, ಪೆನ್ ಕೊಡೋ ಪೆನ್ಸಿಲ್ ಹಿಡಿಯೋ ಮಕ್ಕಳ ಕೈಯಲ್ಲಿ ಕಸ್ಬರಿಗೆ ಕೊಡ್ತಿರೋದ್ರಿ ಅಂತೇಳಿ ನೀವೇ ಬರೀತೀರ. ನಾವು ಏನು ಮಾಡಬೇಕು ಹೇಳಿ? ಅದಕ್ಕೆ ಐ ಥಿಂಕ್ ಸರ್ಟನ್ ಈ ಮಾರಲ್ ಸೈನ್ಸ್, ಇನ್ನೊಂದು ಮಾರಲ್ ಸೈನ್ಸ್ ಈ ವರ್ಷದಿಂದ, ಲಾಸ್ಟ್ ಇಯರ್ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಈ ವರ್ಷದಿಂದ ನಾವೇ ಸರ್ಕಾರದಿಂದ ಮತ್ತು ಅನುದಾನಿತ ಶಾಲೆಗಳಿಗೆಲ್ಲ ಫ್ರೀ ಬುಕ್ಸ್ ನಾವೇ ಕೊಡ್ತಾಯಿದ್ವಿ ಮಕ್ಕಳಿಗೆ. ಮಾರಲ್ ಸೈನ್ಸ್ ಅದು ತುಂಬ ಚೆನ್ನಾಗಿದೆ. ಕ್ರಮೇಣ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ನೋಡೋಣ. ಅದು ಡಿಸ್ಕಷನ್ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ವಿಧಾನಸಭೆಯಲ್ಲಿ 23 ಸದಸ್ಯರು ಡಿಸ್ಕಷನ್ ಮಾಡಿದ್ರು. ಅದೇ ರೀತಿ ಮೋಸ್ಟ್ಲಿ ಅಂಡರ್ 16 ಸೋಷಿಯಲ್ ಬ್ಯಾನಿಗೆ ಅದೆಲ್ಲದೂ ನಾವು ಮಂಡನೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗಬೇಕು. ನೀವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಜೆಷನ್ಸ್ ಕೊಡ್ತೀವಿ. ನಾವು ರೂಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಬಿಕಾಸ್ ಮೊಬೈಲಲ್ಲಿ ಹಿಂಗೆ ಕಂಟ್ರೋಲ್ ಮಾಡೋದು ಅನ್ನೋದು ಅದು ದೊಡ್ಡ ಒಂದು ಸಬ್ಜೆಕ್ಟ್. ಕರಿಕ್ಯುಲಮ್ ಏನಾದರೂ ಕರಿಕ್ಯುಲಮ್ ಪಠ್ಯ ಪುಸ್ತಕನೇ ಇದೆ. ಸೊ ಅದಿದೆ, ಕ್ಲಾಸಸ್ನ ನಿಗದಿ ಮಾಡ್ತಾರೆ, ಅದನ್ನೆಲ್ಲ ವರ್ಕೌಟ್ ಮಾಡ್ತಾರೆ. ಅವರೆಲ್ಲ ಹೇಳ್ತಾರೆ ಎಷ್ಟೊತ್ತು ಯಾರು ಹೇಳ್ಕೊಡ್ಬೇಕು. ಅದಕ್ಕೆ ಸ್ಪೆಷಲ್ ಟೀಚರ್ಸ್ ಅಂತ ಇಲ್ಲ, ಎನಿಬಡಿ ಕ್ಯಾನ್ ಟೀಚ್ ಅದು. ಸೊ ಯಾರು ಹೇಳ್ಕೊಡ್ಬೇಕು ಅದೆಲ್ಲದೂ ಕೂಡ. So last year SSLC, how many students failed for third language? See, I put it this way, all 3 languages put together, I think the was 82 point something, alla last time. Alla number beda, then percentage, all 3 language. 3. No, third language alone. Only third language ಅಂತಲ್ಲ, ಹಂಗೆ ಬರೋದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗಿರೋರು 1,64,000 ಥರ್ಡ್ ಲ್ಯಾಂಗ್ವೇಜ್. ಅದರಲ್ಲಿ ಬರೀ ಹಿಂದಿಯವರು ಫೇಲ್ ಆಗಿರೋದು 1,52,000 ಸಮಥಿಂಗ್, ಆರ್ 1,48,000. ನೋಡಿ, ಅಲ್ಲಿಗೆ ಅರ್ಥ ಆಗುತ್ತಲ್ಲ ಪ್ರೆಷರ್ ಎಲ್ಲಿ ಬೀಳುತ್ತೆ ಅಂತ. ಪಾಪ ಮಕ್ಕಳು ಕಷ್ಟ ಆಗ್ಬಿಡುತ್ತೆ. So they failed only for Hindi or they failed for other subjects also? They would have failed in other subjects. ಆ ಲೆಕ್ಕ ಕೊಡಬೇಕು. ಹಾಗೆ ಭಾಳ ಕಮ್ಮಿ ಇರುತ್ತೆ, ಬರೀ ಹಿಂದಿಯಲ್ಲಿ ಇಲ್ಲ, ಬರೀ ಥರ್ಡ್ ಲ್ಯಾಂಗ್ವೇಜ್ ಎಲ್ಲ ನಮ್ಮ 96%, 95% ಎಲ್ಲ ಹಿಂದಿನೇ. ಈಗೇನಾಗಿದೆ, ತಮಿಳ್ ಅಂತಲೂ ಇಲ್ಲಿದ್ದಾಗ ತಮಿಳು ತಗೊಳ್ತಾ ಇಲ್ಲ. ಮಲಯಾಳಂ ಆಗಲಿ, ತೆಲುಗು ಆಗಲಿ, ಸಂಸ್ಕೃತ ಆಗಲಿ, ಮರಾಠಿ ಆ ಕಡೆ ಭಾಗದವ್ರು ಸ್ವಲ್ಪ ತಗೊಳ್ತಾರೆ. ಅವರು ಈಗೆಲ್ಲ ಚೇಂಜ್ ಆಗ್ತಾ ಇದ್ದಾರೆ ಸುಮಾರಷ್ಟು ಕಡೆಗೆ. ನಾವು ಬೇರೆ ಗಡಿ ಭಾಗದಲ್ಲಿ ಕನ್ನಡಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಅದು ಕಾನೂನೇ ಮಾಡಿಬಿಟ್ಟಿದ್ವಿ. ನಮ್ಮದು ರೆಸ್ಪಾನ್ಸಿಬಿಲಿಟಿ ಇದೆ. ಉರ್ದುನೂ ಇಲ್ಲ. ಉರ್ದು ಅದೇ ನೋ, ಯು ಕ್ಯಾನ್ ಟೇಕ್ ಎನಿ ಲ್ಯಾಂಗ್ವೇಜ್ ವಿಚ್ ಇಸ್ ಅವೈಲಬಲ್ ಹಿಯರ್ ನಮಗೆ, ಬಟ್ ಟೀಚರ್ಸು ಅವೈಲಬಲ್ ಇರಬೇಕು. ಆ್ಯಕ್ಚುಲಿ ನೀವು ನಂಬಲ್ಲ, ಐ ಥಿಂಕ್ ಅರಬಿಕ್ ಇದೆ, ಅರಬಿಕ್ ಇಸ್ ಆಲ್ಸೋ. ಅದಕ್ಕೆ ನಾವು ಇದನ್ನು ಹಾಕೋದು ಬೇಡ, ಥರ್ಡ್ ಲ್ಯಾಂಗ್ವೇಜ್ ಅಂತ ಟ್ರೀಟ್ ಮಾಡೋಣ. ಬಟ್ ಥರ್ಡ್ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡ ಇದ್ರೂ ಅಷ್ಟೇ, ಕನ್ನಡನೂ ಇದೆ ಅದೇ, ಕನ್ನಡಕ್ಕೂ ಅದೇ ಇದಾಗಿದೆ. ಅದಕ್ಕೆ ಇದನ್ನೆಲ್ಲದೂ ಸೇರಿಸಿ ಅಲ್ಲ, ಇಟ್ ಈಸ್ ಆಸ್ 1 and 2 ಲ್ಯಾಂಗ್ವೇಜ್. ಇಟ್ಸ್ ನಾಟ್ ಕಾಲ್ಡ್ ಆಸ್ ಥರ್ಡ್ ಲ್ಯಾಂಗ್ವೇಜ್, 1 and 2 ಅಂತ ಹೇಳ್ತಾರೆ. ಯಾಕೆಂದರೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇರುತ್ತೆ. ಸೊ ಅದಕ್ಕೆ ಭಾಳ ಸೆನ್ಸಿಟಿವ್. ಇಂಥದಕ್ಕೆಲ್ಲ ನಾವು ಒಂದು ಪಾಲಿಸಿ ತಂದುಬಿಟ್ರೆ ಇದೆಲ್ಲದೂ ಕೂಡ ಸರಿಯಾಗ್ತದೆ. ಪಾಲಿಸಿ ಯಾವುದು ಅದೇ ಈಗ ನಾವು ಆಯ್ತಲ್ಲ, ಇವಾಗ ಅಸೆಂಬ್ಲಿ ಮುಗಿದಿದೆ. ಪಾಲಿಸಿ ಅಂದರೆ ಕನ್ನಡನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು, ಮಕ್ಕಳ ಭವಿಷ್ಯ ಇಟ್ಕೊಂಡು, ಕನ್ನಡನ ಕಾಂಪ್ರಮೈಸ್ ಮಾಡೋಕ್ಕೆ ಬರದೇ. ಇವೆಲ್ಲವೂ ಸಮಸ್ಯೆಗಳು ಈಗ ನೀವೇನು ಹೇಳಿದ್ರಿ, ಇವೆಲ್ಲದೂ ಪ್ರಶ್ನೆ ಇಟ್ಟು ಒಂದು ಫ್ರೇಮ್ ವರ್ಕಲ್ಲಿ ತೊಗೊಂಡು ಬಂದು ವಿಧಾನಸೌಧದಲ್ಲೇ ಮಂಡನೆ ಮಾಡಿದರೆ ಒಳ್ಳೆಯದು ಅಂತೇಳಿ. ಯಾಕೆಂದರೆ ಈ ವರ್ಷ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ನಾವು ಈ ಥರ ಕೂತ್ಕೊಂಡು ಮಾತಾಡಬಾರ್ದು, ಈ ಪ್ರಶ್ನೆ ತೊಗೋಬಾರ್ದು, ಮಕ್ಕಳಿಗೆ ಒತ್ತಡ ಬರುತ್ತೆ. ಸೊ ಈಗೇನಾಗುತ್ತೆ, ಮಕ್ಕಳು ಈಗ ಸ್ವಲ್ಪ ಉದಾರ ಆದರು.
ನಾನು ಓದ್ತೀನಿ ಬಟ್ ಇಟ್ ಡಸಂಟ್ ರಿಫ್ಲೆಕ್ಟ್ ಆನ್ ಮೈ ರಿಸಲ್ಟ್ ಅಂತ. ಬಿಕಾಸ್ ಒತ್ತಡ ಇದ್ದೇ ಇರುತ್ತೆ. ನೀವು ಆ್ಯಡ್ ಆನ್ ಮಾಡ್ತಾ ಹೋದ್ರೆ ಒತ್ತಡ ಎಷ್ಟೊಂದು ಸತಿ ಹೇಳ್ತಾರೆ PUC ಲ್ಯಾಂಗ್ವೇಜ್ ಬೇಕಾ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ಅದು ಬೇಡ. ಇಟ್ಸ್ ಎ ಲಾರ್ಜರ್ ಸಬ್ಜೆಕ್ಟ್ ಬಟ್ ಇಟ್ಸ್ ವೆರಿ ಗುಡ್. ನಾವು ಕನ್ನಡ ಹೋರಾಟಗಾರರಿಗೆ ನಾನು ಮನವಿಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಥರದ ರಿಸಲ್ಟಿಗೆ ರಿಫ್ಲೆಕ್ಟ್ ಆಗೋದಿಲ್ಲ, ಒತ್ತಡನೂ ಇರೋದಿಲ್ಲ. ಅವ್ರಿಗೂ ನಾನು ಹೇಳಿದ್ದೀನಿ ಮೋಸ್ಟ್ಲಿ ಈ ಥರ ಮಾಡ್ಬೋದು. ಸಡನ್ನಾಗಿ ನಾನು ಏನಾದರೂ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ತೊಗೋಬೇಕಂದ್ರೆ ಅದು ವಿಧಾನಸಭೆಯಲ್ಲೇ ಆಗಬೇಕಾಗ್ತದೆ. ನೀವೆಲ್ಲರದ್ದು ಕೂಡ ನೀವು ಕೊಡಿ, ನಿಮಗೆಲ್ಲ ಗೈಡೆನ್ಸು ಇಲ್ಲ, ನಾವು ಈ ಥರ ಮಾಡೋಣ ಅಂತೇಳಿ. ಅದಕ್ಕೆ ಅವರಿಗೆ ಆ ಒತ್ತಡ ಇರಬಾರ್ದು, ಅವ್ರಿಗೂ ಇರಬಾರ್ದು. ಅವರು ಪಾಪ ನಮ್ಮ ಮಾತೃಭಾಷೆನ ಹೋರಾಟನೇ, ಯಾಕೆಂದರೆ ಅದನ್ನ ತುಳಿತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಲಿಲ್ಲ ಅಂದರೆ ಅದಕ್ಕೋಸ್ಕರನೇ ಈಗ ಎದ್ದಿರೋದು. ಬಟ್ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯನ ನೋಡಬೇಕಾಗ್ತಲ್ಲ, ಎಲ್ಲದೂ ಸೇರುತ್ತೆ. ಆಮೇಲೆ ಇದೆಲ್ಲ ಪ್ರಾಕ್ಟೀಸ್ ನಾನು ತಂದಿರೋದಲ್ಲ ಈ ಥರ್ಡ್ ಲ್ಯಾಂಗ್ವೇಜ್ ಅಂತೇಳಿ. ಮುಂಚೆ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗ್ತದೆ. ಇವತ್ತಿನ ಮಕ್ಕಳಿಗೆ ಒತ್ತಡನ ಕಮ್ಮಿ ಮಾಡೋದಕ್ಕೆ ಸೆಕೆಂಡ್ ಎಕ್ಸಾಮ್ ಮಾಡಿದ್ದೀವಿ, ಥರ್ಡ್ ಎಕ್ಸಾಮ್ ಮಾಡಿದ್ದೀವಿ. ಆಮೇಲೆ ಈ ಸತಿಗೆ ಟೀಚರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವೆಲ್ಲ ನನಗೆ ಈ ಸತಿ ಸಹಕಾರ ಕೊಡಬೇಕಂತ ರಿಸಲ್ಟ್ ದಿವಸ ನಾನು ಮಾತಾಡ್ತೀನಿ. ಫಸ್ಟ್ ಡೇಯಿಂದನೇ ಟೀಚರ್ಸ್ ಅವೈಲಬಿಲಿಟಿ ಕೊಟ್ಟೆ ನಾನು. ಮುಂಚೆ ಕಂತಲ್ಲಿ ಕೊಡೋರು, ಇದನ್ನೆಲ್ಲ ಮುಂದೆ ಮಾತಾಡೋಣ. ನೀವು ಇದನ್ನು ಪ್ರಶ್ನೆ ನನಗೆ ಭಾಷಾಗಿ ನೀವು ಕೇಳಬೇಕು. ಯಾಕೆಂದರೆ ರಿಸಲ್ಟ್ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ನಾನು ನೂರು ಕೇಳ್ಬೋದು. ಯಾಕೆಂದರೆ ನಾನು ಎಲ್ಲ ಥರ ಮಕ್ಕಳನ್ನು ತಗೊಳ್ತೀನಿ. ಏನು ಕಲಿದೇ ಇರೋ ಮಕ್ಕಳನ್ನು ತಗೋಬೇಕು ನಾನು. ಅವ್ರು ಆರ್ಥಿಕವಾಗಿ ನೋಡೋಂಗಿಲ್ಲ, ಜಾತಿ ನೋಡೋಂಗಿಲ್ಲ, ಧರ್ಮ ನೋಡೋಂಗಿಲ್ಲ. ಅದೇ ನೀವು ಪ್ರೈವೇಟ್ ಸೆಕ್ಟರಲ್ಲಿ ಏನಾಗ್ತದೆ, ಅವ್ರಿಗೆ ಮಾಡಬೇಡಿ ಇಲ್ಲ, ಅವ್ರಿಗೆ ರೂಲ್ಸೇ ಇದೆ. ಅವ್ರು 90% ಕಟ್ ಆಫ್, 92% ಕಟ್ ಆಫ್, ಅವ್ರ ಮಕ್ಕಳನ್ನ ತಗೊಳ್ಳೋದೇ ಇಲ್ಲ. ಅವ್ರಿಗೆ 100% ಆಗಲೇಬೇಕಿಲ್ಲ. ಅವ್ರಿಗೆ ಏನು ಪಾಠ ಹೇಳ್ಕೊಡ್ಲಿಲ್ಲ ಅಂದ್ರೂ ಪಾಪ ಮಕ್ಕಳೇ ಪಾಸ್ ಆಗಿಬಿಡ್ತಾರೆ. ಬಟ್ ಇಲ್ಲಿ ಇಟ್ ಇಸ್ ವೆರಿ ಟಫ್ ಟಾಸ್ಕ್. ನಮ್ಮ ಶಿಕ್ಷಕರು ಏನಿದಾರಲ್ಲ, ನಮ್ಮ ಇಲಾಖೆ ಇರ್ಬೋದು, ನಮ್ಮ ಶಿಕ್ಷಕರು ಟಫೆಸ್ಟ್ ಮಕ್ಕಳನ್ನ ತಗೊಂಡು ನಾವು ಮೇನ್ ಸ್ಟ್ರೀಮಿಗೆ ತರಬೇಕಂದ್ರೆ ಭಾಳ ದೊಡ್ಡ ಸಾಹಸ ಆಗುತ್ತೆ, ವಿತ್ ಶಾರ್ಟೇಜ್ ಆಫ್ ಟೀಚರ್ಸ್ ಆಲ್ಸೋ. ಅದಕ್ಕೆ ನಾನು ಓದ್ಸತಿ ಮೊನ್ನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದೆ, ಸರ್ ಪರ್ಮನೆಂಟಾಗಿ ಕೊಡೋಕ್ಕಾಗಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ನ ಫುಲ್ಲಾಗಿ ಕೊಟ್ಬಿಡಿ. ಮಕ್ಕಳು ಹೋದಾಗ ಟೀಚರ್ ಇದ್ದಾರೆ ಅಂತೇಳಿ ಬರ್ಬೇಕು, ಪಾಠ ಹೇಳ್ಕೊಡ್ತಾರೆ. ಆ ಕೆಲಸ ಆಗಿದ್ದಕ್ಕೆ ಈ ಸತಿ ರಿಸಲ್ಟ್ ನೋಡಿ ತುಂಬ ಚೆನ್ನಾಗಿದೆ. ಸರ್ ಒಂದು ಕ್ಲಾರಿಫಿಕೇಶನ್, ನಾನು ಕನ್ನಡ ಕೇಳಿದಾಗ ಹುಷಾರಾಗಿ ಕೇಳಪ್ಪ ನಿನ್ನ ಕ್ಲಾರಿಫಿಕೇಶನ್. ಈ ಕನ್ನಡ ಈಗ ಉರ್ದು ಶಾಲೆಗಳೆಲ್ಲ ಉರ್ದು ಇಂಗ್ಲೀಷ್ ಬರುತ್ತೆ. ಕನ್ನಡ ಕಲಿಸ್ತಿಲ್ಲ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಅವರು ಗಣನೆ ತಗೊಳ್ಳಿಲ್ಲ ಅಂದರೆ ಕನ್ನಡ ಕಮ್ಮಿ ಆಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಇದನ್ನೆಲ್ಲದೂ ಸೇರಿಸಿ ಈ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಸ್ಕೂಲ್ಸ್ ಇದೆ, ಅವ್ರು ನಮ್ಮ ಕಂಟ್ರೋಲ್ ಬರೋಲ್ಲ. ಕರ್ನಾಟಕದಲ್ಲಿ ಇದ್ದರೂ ಕೂಡ ಅದು ಬರೋದಿಲ್ಲ. ಕೆಲವು ಸತಿ ಅದು ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಐ ಥಿಂಕ್ ಹೀಸ್ ಫ್ರಮ್ ಅನದರ್ ಸ್ಟೇಟ್, ನಮ್ಮ ಕಮಿಷನರ್ ಅವರು ಇಲ್ಲಿ ಕರ್ನಾಟಕದ ಕೇಡರ್ ಆದ ತಕ್ಷಣ ಅವ್ರು ಕನ್ನಡ ಕಲಿತಾರೆ. ಈ ಥರ ಮಕ್ಕಳಿಗೆ ಯಾವ ಹಂತಕ್ಕೆ ತರಬಹುದು, ಬಿಕಾಸ್ ಅಡ್ಮಿನಿಸ್ಟ್ರೇಟಿವ್ ಭಾಷೆ ಇದ್ದಾಗ ಅವ್ರು ಕಲಿತಾರೆ. ಮೋಸ್ಟ್ಲಿ ನಮ್ಮ ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದಾಗ ಅವ್ರು ಕನ್ನಡ ಕಲಿತರು ಕೂಡ ಅಲ್ಲಿ ಯೂಸ್ ಮಾಡೋದು ಅವ್ರ ಲೈಫ್ ಲಾಂಗ್ ಬರೀ ಬೇರೆ ಭಾಷೆನೇ ಆಗ್ತದೆ. ಸೊ ಇದೆಲ್ಲದೂ ಕೂಡ ಲಾರ್ಜರಲ್ಲಿ ನೋಡಬೇಕಾಗ್ತದೆ. ವೀರೇಶ್ ಅವರೇ, ಇದನ್ನು ಪಾಲಿಸಿ ಮಾಡಬೇಕು ಅನ್ನೋದಿದೆ. ಇದೆಲ್ಲದೂ ಕ್ರೋಢೀಕರಿಸಿ ಈಗ CBSE ಅವರು ಉತ್ತರನೇ ಕೊಡಲಿಲ್ಲ ಅಂದರೆ, ಈಗ ನಾನು ಪೊಲಿಟಿಕಲ್ ಮಾತಾಡಬೇಕಂದ್ರೆ ಹೌದಪ್ಪ SIR ಅಲ್ಲಿ ಹಿಂಗೆ ಆಗ್ತಾ ಇದೆ ಅಂದರೆ ಉತ್ತರನೇ ಕೊಡಲ್ಲ. ನಾನು ಏನು ಅನ್ಕೋಬೇಕು ಅದನ್ನೇ ಪಾಪ ಪ್ರಿಯಾಂಕಾ ಅವರು ಚೆನ್ನಾಗಿ ಅವರು ಕನ್ನಡ ವಿಚಾರ, ಕನ್ನಡ ಭಾಷೆ ವಿಷಯ ಕಲಿಯಂಗ ಆಗಿರುತ್ತಲ್ಲ ಉರ್ದು ಶಾಲೆಗಳಲ್ಲಿ, ಆ ಕನ್ನಡಕ್ಕೆ ಮತ್ತೆ ಕನ್ನಡ ಸಂಘಟನೆಗಳ ವಿರೋಧ ಮಾಡುವಾಗ ಅದನ್ನೆಲ್ಲ ಮೇನ್ ಸ್ಟ್ರೀಮಿಗೆ ಹೆಂಗೆ ತರಬೇಕಂತ ಹೇಳಿ ನಾನು ಹೇಳಿದ್ದೀನಿ. ಇವಾಗ ಇದು ಮುಗಿಸ್ಕೊಳ್ಳಿ, ಈ ಥರ್ಡ್ ಲ್ಯಾಂಗ್ವೇಜ್ ಅದಾದ ತಕ್ಷಣ ಅದಕ್ಕೆ ಬರ್ತೀವಿ. ಎಷ್ಟೊಂದು ಕಡೆಗೆ ಅದಕ್ಕೆ ನಾನು ನಿಯಮ ಮಾಡ್ತೀರಾ ಕನ್ನಡ, ಅದೇ ಇಂಥದಕ್ಕೆಲ್ಲದಕ್ಕೂ ಸೇರಿಸಿ ಮಾಡಬೇಕಂತ ಒನ್ಸ್ ಫಾರ್ ಆಲ್. ಟೀಚಿಂಗ್ ಅಂಡ್ ಎಕ್ಸಾಮಿನೇಷನ್ ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಟೀಚರ್ಸ್ ಎಲ್ಲ ಇರ್ತಾರೆ. ಇಲ್ಲ ರೂಲ್ಸ್ ಪ್ರಕಾರ ಏನಿದೆ, ಅವರು ನಿಜವಾಗ್ಲೂ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಮಾಡಲೇಬೇಕಂದ್ರೆ ಗ್ರೇಡಲ್ಲಿ ಮಾಡ್ತಾರೋ ನಂಬರ್ಸಲ್ಲಿ ಮಾಡ್ತಾರೋ ಮಾಡಲೇಬೇಕಲ್ಲ. ಅದನ್ನು ತಪ್ಪಿಸ್ಕೊಂಡ್ರೆ ತಪ್ಪಲ್ವಾ? ಅದನ್ನು ತಪ್ಪಿಸ್ಕೊಂಡಿರ್ಬೋದಾ ಅಂತೇಳಿ ಅವರು ವೀರೇಶ್ ಅವರು ಶ್ರೀನಿವಾಸ ಸಾರಿ ಕನ್ಫ್ಯೂಸ್. ಈಗ ಏನಪ್ಪ ವೀರೇಶ್ ಅಂದ್ರೂ ನೀವು ವೀರಾವೇಶವಾಗಿ ನೀನು ಆ ಪೇರೆಂಟ್ಸ್ನೆಲ್ಲ ಕರ್ಕೊಂಬಂತಿದ್ದು ಅಂತ ಹೇಳಲ್ಲ ನಾನು. ಬೇಡ, ಅದು ಸಬ್ಜೆಕ್ಟ್ ಬೇಡ, ನಾನು ಈಗ ಫ್ರೆಂಡ್ ಆಗಿದ್ದೀವಿ, ಬೇಡ. ಇಲ್ಲ ಅದೇನಾಗ್ತದೆ, ನಾನೇನೋ ಒಳ್ಳೇದು ಮಾಡ್ಬೇಕಂತ ಇರಲ್ಲ ನಾನು ಅವ್ರಿಗಿಂತ. ಈ ಸತಿ ಅಂತೂ ನಾವು ಪೇರೆಂಟ್ಸ್ಗೆ ಏನು ಹೇಳಿಲ್ಲ ಸರ್. ಪೇರೆಂಟ್ಸ್ಗಳಲ್ಲೇ ಅಲ್ಲೇ DK ಶಿವಕುಮಾರ್ CM ಅವ್ರ ಮನೆಗೆ ಹೋದ್ರು. CM ಆಫೀಸಲ್ಲಿ ಇದೇನೋ ಒಂದು ತೀರ್ಮಾನ ಮಾಡಪ್ಪ ಅಂತೇಳಿ ನಾನು ಹೆಲ್ಪ್ ಮಾಡಬೇಕು ಅಂದಾಗ ಇದೊಂದೇ ನನಗೆ ಆಪ್ಷನ್ ಇರೋದು. ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಅದು ಕಾನೂನು ಮಾಡಬೇಕು. ನಾನು ಸುಮ್ಮನೆ ಕೂತ್ಕೊಂಡು ನಮ್ಮ ಮನೇಲಿ ಮಾಡೋದಲ್ಲ. ಅದು
ಚರ್ಚೆ ಮಾಡೋಣ. ನಾನೀಗ ನೀವು ಪ್ರೆಸ್ಸಲ್ಲಿ ಕೇಳಿದ ತಕ್ಷಣ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ, ಕಷ್ಟ ಅದು. ಬಟ್ ಏನಾಗಿದೆ, ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಮಕ್ಕಳು ಮನೇಲಿ ಇಟ್ಕೊಂಡು ಸ್ವಲ್ಪ ಮುದ್ದಾಡ್ರಿ ಸರ್, ತಮಾಷೆಗೆ ಹೇಳ್ಬೇಕಂತ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಕಾಂಪಿಟೇಟಿವ್ ವರ್ಲ್ಡಲ್ಲ, ನನ್ನ ಮಕ್ಕಳು 95%, ಅವ್ರ ಮಕ್ಕಳು 99%, ಅಲ್ಲಿಗೆ ಬರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡೋದು. ಈಗ ನನಗೂ ಒಬ್ಬ ಮಗ ಇದ್ದಾನೆ, ಅವನು ಹಿಂಗೆ ಓದ್ತಾನೆ, ಚೆನ್ನಾಗೇ ಓದ್ತಾನೆ, ನಾನು ಹೊರಗಡೆ ಮಾತಾಡೋದೇ ಇಲ್ಲ. ಐ ಟೋಲ್ಡ್ ಟೂ ಥಿಂಗ್ಸ್: ಡೋಂಟ್ ರಿಗ್ರೆಟ್, ಡೋಂಟ್ ಮಿಸ್ ಅನ್ ಆಪರ್ಚುನಿಟಿ. ಎರಡೇ ಅಪ್ಪ, ಇನ್ನೇನು ಬೇಡ. ಆ್ಯಂಡ್ ಏನು ಟೆನ್ಷನ್ ತಗೋಬೇಡ. ಈಗ ಟೆನ್ಷನ್ ತಗೊಂಡು ಓದಿ ಉದಾಹರಣೆಗಳು ಬೇಕಾದಷ್ಟು ಕೊಡೋದು. ಸೊ ಐ ಥಿಂಕ್ ಇಟ್ಸ್ ಎ ಗುಡ್ ಪಾಲಿಸಿ ಎಲ್ಲ ಇದು. ಹೇಳ್ರಪ್ಪ ಅದಾದ್ರು ನೀವು ಅದನ್ನು ಹೇಳಕ್ಕೆ ಹೊರಡಲ್ಲ. ಅವ್ರಿಗೆಲ್ಲ ಕೊಡ್ತೀವಿ ಸರ್ ಎಕ್ಸಾಮ್, ಹಿಂದೆ ಎಕ್ಸಾಮ್ ಬರಿಬೇಕು ನೀವು. ನೋಡೋಣ, 3 ಎಕ್ಸಾಮ್ ಪಾಸು ಆಗಲ್ಲ. ಒಂದು ನಿಮಿಷ, ಯಾಕೆ ಪಾಸ್ ಆಗಲ್ಲ? ಅಲ್ಲ, ಹಿಂದಿ ಅಲ್ಲಮ್ಮ ಸರ್. ನಮ್ಗೆ ಕಾಪಿ ಹೊಡಿಯೋದು ಟೀಚಿಂಗ್ ಥರ್ಡ್ ಲ್ಯಾಂಗ್ವೇಜ್ ಎಫೆಕ್ಟಿವ್ ಆಗಿ ಟೀಚ್ ಮಾಡ್ತೀವಿ. ಆಮೇಲೆ ಏನಾದರೂ ನಾವು ಟೀಚರ್ಸ್ ನೆಗ್ಲೆಕ್ಟ್ ಮಾಡೋದು. ಏಕೆ ಅಂದರೆ ಈಗ ನೀವು ಕ್ಲಾಸಲ್ಲಿ ಬಿಹೇವಿಯರ್ ಅಂತ ಮನೇಲಿ ಪೇರೆಂಟ್ಸ್ ನೋಡೋದು ಏನು ಗೊತ್ತಾ? ಫಸ್ಟು ಈಗ ನಾವು ಬಿಷಪ್ ಕಾಟನ್ಸ್ ಆಗಲಿ ಅದರ ಆ ಗ್ರೇಡಿಂಗ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ತರಬೇಕು. ಯು ಬಿಹೇವ್, ಅದಕ್ಕೆ ಮೆಕ್ಯಾನಿಸಮ್ ಇರಬೇಕಲ್ಲ ನಮ್ಮ ಹತ್ರ. ನಮ್ಮ ಸ್ಯಾಟ್ಸಲ್ಲೇ ನಮ್ಮ ಪ್ರಾಬ್ಲಮ್ ಇದೆ, ಅದೆಲ್ಲ ಸರಿ ಮಾಡ್ತಾ ಇದ್ದಾರೆ ಈಗೆಲ್ಲ ಭಾಳ ಸೀರಿಯಸ್ ಆಗಿ. ಸೊ ನಿಮ್ಮ ಗ್ರೇಡಿಂಗ್ ಮಾನವೀಯತೆ ಎಲ್ಲ ಸಬ್ಜೆಕ್ಟ್ಗಿಂತ ಮಾನವೀಯತೆ ಅನಿಸುತ್ತೆ ನನಗೆ. ಅದೇ ಇಲ್ಲ ನಮಗೆ, ಅದಕ್ಕೆ ಮಾರಲ್ ಸೈನ್ಸ್ ತಂದಿಲ್ಲ. ಮಾರಲ್ ಸೈನ್ಸ್ನ ಹೆಂಗೆ ತರ್ತೀರಾ? ಎಕ್ಸಾಮ್ ಬರೆಯಲ್ಲ. ಸೊ ಟೀಚರ್ ಏನು ಮಾಡಬೇಕು? ಒಂದು ಪಕ್ಕದಲ್ಲಿ ಮಾರಲ್ ಸೈನ್ಸ್ A+A ಇದು ಮಾಡಿದರೆ ಒಳ್ಳೇದಲ್ಲ. ಬಿಹೇವಿಯರ್ಸು A+A ಅಂತ. ಸೊ ಅವಾಗ ನೆಕ್ಸ್ಟ್ ಏನು ಕೇಳ್ತೀರಾ? ಆ ಟೀಚರಿಗೆ ಆ ಮಗು ಬಗ್ಗೆ ಸಿಟ್ಟಿದ್ರೆ ಏನು ಮಾಡ್ತೀರಾ? ಇವೆಲ್ಲ ಎಕ್ಸಾಂಪಲ್ಸ್ನ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವ ಟೀಚರ್ನು ಸಿಗ್ತಿರಲ್ಲ. ಅದು ಬೇಡ, ನಾವು ಈಗ ಸಡನ್ನಾಗಿ ಹಂಗೆ ಬೇಡ. ತಪ್ಪು ಆಗಿರೋದು ಇಲಾಖೆಯಲ್ಲಿ ಅಂತೇಳಿ ಭಾವಿಸ್ತೀನಿ. ಯಾಕೆಂದರೆ ಬೆಸ್ಟ್ ಟೀಚರ್ಸ್ನ ಲೀಸ್ಟಾಗಿ ಯೂಸ್ ಮಾಡಿರೋದು ನಾವು, ನಮ್ಮ ವ್ಯವಸ್ಥೆ ಅಂತ ಒಪ್ಕೊಳ್ಳೋಣ. ಏನು ತಪ್ಪೇನಿಲ್ಲ, ಅದು ನನ್ನಿಂದ ಏನಾಗಿಲ್ಲ. ಅದನ್ನು ವಿಧಾನಸೌಧದಲ್ಲೂ ಸದಸ್ಯರು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಲ್ಲ, ನಾವೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಂತ. ನೀವು ಅಟ್ಲೀಸ್ಟ್ ಸರಿ ಮಾಡ್ತಾ ಇದ್ದೀರಲ್ಲ, ಸಂತೋಷ ಅಂದು ಐಡಿಯಾಸ್ ಕೊಡಬೇಕು, ಬದಲಾವಣೆ ಮಾಡಿ. ಎಂಡ್ ಆಫ್ ದ ಡೇ ಯಾರಿಗಿದು? ನಮ್ಮ ದೇಶದ ಭವಿಷ್ಯ ತಾನೇ ಇದು, ಮಕ್ಕಳು ತಾನೆ. ಸೊ ವಿ ಹ್ಯಾವ್ ಟು ಗೆಟ್ ಟುಗೆದರ್ ಆನ್ ದಿಸ್ ಥಿಂಗ್, ಡಿಸ್ಕಸ್ ಲೈಕ್ ದಿಸ್. ದೇರ್ ಇಸ್ ನಥಿಂಗ್. ನಾನು ಐ ಆಮ್ ರೆಡಿ ಟು ಡಿಸ್ಕಸ್ ಎನಿಥಿಂಗ್ ಆಸ್ ಫಾರ್ ಆಸ್ ಮಕ್ಕಳ ಹಿತದೃಷ್ಟಿಯಿಂದ. ನಾನು ಯಾರನ್ನ ಎಲ್ಲಿ ಬೇಕಾದರೂ ಡಿಸ್ಕಷನಿಗೆ ನಾವು ರೆಡಿ, ಸಜೆಷನ್ನು ತೊಗೊಳೋದಕ್ಕೆ ರೆಡಿ. ಸರ್, ಥರ್ಡ್ ಲ್ಯಾಂಗ್ವೇಜ್ ಇನ್ನೊಂದು ಕ್ಲಾರಿಫಿಕೇಶನ್ ಬೇಡಪ್ಪ ಸರ್. ಇಲ್ಲ, ಥರ್ಡ್ ಲ್ಯಾಂಗ್ವೇಜ್ ಕಡ್ಡಾಯ ಬರೀಲೇಬೇಕು, ಬಟ್ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ, ಗ್ರೇಡ್ ಸಿಸ್ಟಮ್ ಕೊಡ್ತೀರಾ? ಸರ್, ಒಂದು ವೇಳೆ ಬರೀಲಿಲ್ಲ ಅಂತಂದ್ರೆ, ಎಕ್ಸಾಮ್ ಬರಲಿಲ್ಲ ಅಂದ್ರೆ ನೀವು ಇದನ್ನೆಲ್ಲ ಕೇಳಿದ್ರೆ ಹಿಂಗೆ ಸರ್, ಈಗ ಸಪೋಸ್ ಯಾವುದೋ ಕಾರಣಕ್ಕೋಸ್ಕರ ಒಂದು ಹಿಂದಿ ಸಬ್ಜೆಕ್ಟ್ ಅದನ್ನ ಆ ಕಾರಣ ಬಂದಾಗ ನಾನು ಉತ್ತರ ಕೊಡ್ತೀನಿ. ಅದನ್ನ ಬೇಡ, ನೀವು ಕೇಳಬೇಡಿ. ಯಾಕೆಂದ್ರೆ ನೀವು ನಿಮ್ಮ ಎಂಥದ್ದು ಇಂಟರ್ವ್ಯೂಗೆ ಹೋಗದೆ ನಿಮಗೆ ಕೆಲಸಕ್ಕೆ ತಗೊಂಡ್ಬಿಡ್ತಾರೆ. ಆಬ್ಸೆಂಟ್ ಅಂತ ಇದ್ದೇ ಇರುತ್ತೆ. ಸಿ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಸಮಥಿಂಗ್ ಯು ಶುಡ್ ಇವನ್ ಹೊರಗಡೆ ಹಾಕಬಾರ್ದಿತ್ತು. ಯಾಕೆ ಅಂತ ಹೇಳ್ತೀನಿ, ನೀವು ಕೆಲಸ ಕೇಳಿಕೊಂಡು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ನೀವು ಅದು ಆಬ್ಸೆಂಟ್ ಆಗಿ ಇಂಟರ್ವ್ಯೂಗೆ ಹೋಗದೆ ನೀವು ಹೆಂಗೆ ಕೆಲಸ ಸಿಗುತ್ತೆ? ಮೋಸ್ಟ್ಲಿ ನಮ್ಮಂಥವ್ರು ಮಿನಿಸ್ಟ್ರಿ ಹೇಳಿದ್ರಂತೆ, ಈಗ ಅದನ್ನು ಕೇಳೋಣ. ಅದು ಕೊಡೋಣ. ಇನ್ ಕೇಸ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇಲ್ಲ, ಮಾರ್ಕ್ಸ್ ಕೊಡಲ್ಲ ಅನ್ನೋ ಕಾರಣದಿಂದ ಆ ಟೀಚಿಂಗ್ ಕ್ವಾಲಿಟಿ ಏನಾದರೂ ಸ್ವಲ್ಪ ಲೀಸ್ ಆನ್ ಮಾಡೋಂಥದ್ದು, ಅಥವಾ ನಿಮ್ಮ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಹಿಂಗಿದ್ರು ಕೊಡಲ್ಲ, ಗ್ರೇಡ್ ಬರುತ್ತೆ, ಇದನ್ನ ಯಾವುದಕ್ಕೂ ಕಂಟೆಂಟ್ ತಗೊಳ್ಳಲ್ಲ ಅನ್ನೋ ಥರ ಮೆಕ್ಯಾನಿಸಮ್ ಆಫ್ ಟು ಸಸ್ಟೈನ್ ದ ಟೀಚಿಂಗ್ ಏನಿದೆ ವಿಲ್ ಬಿ ವರ್ಕ್ ಔಟ್. ಹಂಗಂತ ಅಷ್ಟ. ಈಗ ಎಲ್ಲದಕ್ಕೂ ಅದಕ್ಕೆ ಉತ್ತರ ಈಗ ಕೊಡಬೇಕಂದ್ರೆ ಕಷ್ಟ. ನಮ್ಮ ಕನ್ನಡ ಪರ ಸಂಘಟನೆಗಳು ಏನಿದೆ, ನೀವೇನು ಪರಭಾಷೆಯನ್ನು ಹೇರಿಕೆ ಮಾಡ್ತಾ ಇದ್ದೀರ, ಅದರಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಒತ್ತಡ ಬರ್ತಾ ಇದೆ. ಅದನ್ನು ಆಯಿತು, ಹಾಗಾದರೆ 4th ಲ್ಯಾಂಗ್ವೇಜ್ ಅಂತ ಮಾಡೋದನ್ನ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ. 5th ಲ್ಯಾಂಗ್ವೇಜ್ ಇನ್ನೂ ಒತ್ತಡ ಜಾಸ್ತಿ. ಅದಕ್ಕೆ ಮಾಡಬೇಕು. ನೀವು 3rd ಬಂದಿರಿ. ನಾವು ಅಲ್ಲಿ ಕೇಳಿ ಲಾಸ್ಟ್ ತಮಿಳ್ನಾಡು 2 ಭಾಷೆ ಇದೆ, UP 2 ಭಾಷೆ ಇದೆ, UP 2 ವೆಸ್ಟ್ ಬೆಂಗಾಲ್ 2 ಭಾಷೆ ಇದೆ. ಎಷ್ಟೋ ರಾಜ್ಯಗಳಲ್ಲಿ 2 ಭಾಷೆ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಎಷ್ಟೋ ರಾಜ್ಯದಲ್ಲಿ
ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ ಆಲ್ರೆಡಿ ಗ್ರೇಡಿಂಗ್ ಆಗಿದೆ. ಸೊ ನಾವು ಮುಂಚೆನೇ ಮಾಡಬೇಕಾಗಿತ್ತು ಇದು ಅಂಥೇಳಿ ನನಗೆ ಅನಿಸುತ್ತೆ. ಹಿಂಗೆ ಕೂತ್ಕೊಂಡು ಅವ್ರು ಮಾಡಿದಾರೋ ಇಲ್ಲೋ ಬೇರೆ ಪ್ರಶ್ನೆ, ಬಟ್ ಇದು ಪ್ರೋಸೆಸ್ಸು ಸರಿ ಮಾಡ್ಕೊತ ಹೋಗ್ಬೇಕು. ಇಲಾಖೆ ಭಾಳ ದೊಡ್ಡ ಇಲಾಖೆ, ಸಮಸ್ಯೆಗಳನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲ ಕರೆಕ್ಷನ್ಸ್ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಫ್ಯೂಚರ್. ನಮ್ಮ ಭಾಷೆನೇ ಕಾಪಾಡೋದು ಅಷ್ಟೇ ಜವಾಬ್ದಾರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಷೆನ, ಮಾತೃಭಾಷೆನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಬೇರೆಯನ್ನ ಹೇರಿಕೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅದು ಸ್ವಾಭಾವಿಕವಾಗಿದೆ. ಅದನ್ನು ನಾವು ಇನ್ವೈಟ್ ಮಾಡೋದು. ಡೂಸ್ ಆ್ಯಂಡ್ ಡೋಂಟ್ ಸರ್ಕ್ಯುಲರ್ ಬರುತ್ತೆ ಸರ್ ಈ ವಿಚಾರದಲ್ಲಿ ಥರ್ಡ್ ಲ್ಯಾಂಗ್ವೇಜ್. ಈಗ ಎಷ್ಟು ಮಟ್ಟಿಗೆ ಅವರು ಈ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ಮತ್ತೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರ್ ಅವರು, ನಮ್ಮ ಇಲಾಖೆಯವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲ ಅದಕ್ಕೆ ಕೂರಿಸ್ಕೊಂಡು ಇದೆಲ್ಲ ಮಾಡಿದರೆ ಇದೆಲ್ಲದು ಸೇರಿಸಿ ಒಂದು ಹಂತಕ್ಕೆ ಮಾಡಿ ಎನಿ ಕರೆಕ್ಷನ್ಸ್ ವಿಲ್ ಬಿ ಟೇಕನ್ ಕೇರ್. ಬಟ್ ಈಗ ಮಕ್ಕಳಿಗೆ ಆರಾಮಾಗಿ ಎಕ್ಸಾಮ್ ಬರೀಲಿ ಅಷ್ಟೇ. ಪೊಲಿಟಿಕಲ್ ಅದು ಏಜ್ ಈಗ CBSE ಸ್ಕೂಲ್ಸಲ್ಲಿ ಇರೋರು ಅಡ್ಮಿಷನ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಈ ವರ್ಷ ಯಾಕೋತ ನೀವು ಕ್ಲಿಯರ್ ಆಗಿ ಹೇಳಿಬಿಟ್ರೆ ನಾನು ಐ ಆಮ್ ರೆಸ್ಪಾನ್ಸಿಬಲ್ ಐ ಥಿಂಕ್ ಕಂಪ್ಲೀಟ್ಲಿ ಎನಿ ಸ್ಕೂಲ್ಸ್ ಅಂಡರ್ ಅವರ್ ಸ್ಟೇಟ್ ಅಂತ ಬರುತ್ತೆ ರೂಲ್ಸ್ ಪ್ರಕಾರ. ಬಟ್ ಐ ಕ್ಯಾನ್ ಕ್ಲಾರಿಫೈ ದಟ್ ಇನ್ ನೆಕ್ಸ್ಟ್ 1 minute. ಒಂದ್ಸತಿ ಯಾರಾದರೂ ಫೋನ್ ಮಾಡಿ ಹೇಳಿ. ಯಾಕಂದರೆ ಪೊಲಿಟಿಕ್ಸ್ ನಾನು ಕ್ವೆಶ್ಚನ್ ತೊಗೊಳ್ಳೋದಾದರೆ ನೀವು ಬೇಡ, ನೀವು ಅಫಿಲಿಯೇಷನ್ ಫರ್ದರ್ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟೇಟ್ ಫಾಲೋ ಮಾಡ್ಬೋದು ಅಲ್ಲ ರೂಲ್ಸ್ ಇರೋದು ಮಾಡಬೇಕು ಅಂತ. ಬಟ್ ಅಲ್ಲಿ ಮಿಸ್ಫೈರ್ ಆಗಿದೆ. ದೀಸ್ ಕಾಂಪ್ಲಿಕೇಶನ್ಸು ಆ್ಯಂಡ್ ನಮ್ದು ಬೇಸಿಕ್ ಏನು ಗೊತ್ತಾ ಪ್ರಾಬ್ಲಮ್, LKG UKG ರೆಗ್ಯುಲೇಟರಿನೇ ಇಲ್ಲ. 2-3 ವರ್ಷದಿಂದ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. 2-3 ವರ್ಷ ಅಲ್ಲಪ್ಪ, ನಮ್ಮ ಮಕ್ಕಳು ನಾವು 20 ವರ್ಷದಿಂದಲೇ 6 ವರ್ಷದಕ್ಕೆ ಫಸ್ಟ್ ಸ್ಟೆಪ್ ಕಳಿಸಿದೀವಿ, ಮಾಂಟಿಸರಿ ಕಳಿಸಿದೀವಿ, LKG ಕಳಿಸಿದೀವಿ, UKG ಕಳಿಸಿದೀವಿ. ನಾವೆಲ್ಲ ಅಂಗನವಾಡಿ ಓದಿ ಬಂದಿದ್ದು ಸರ್. 6 ವರ್ಷ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ, 3 ವರ್ಷದಿಂದ ಅಳವಡಿಸ್ಕೊಂಡು ಏನು ಮಾಡಕ್ಕ ನೀವು ಬೋರ್ಡ್ ಜೊತೆ ಮಾತಾಡ್ಬೇಕು. ಅದೇ ಅದನ್ನ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ನಾನು ಹೇಳಿದ್ನಲ್ಲ, ಇಫ್ ಎಲೆಕ್ಷನ್ ಕಮಿಷನರ್ ಡಸಂಟ್ ರೆಸ್ಪಾಂಡ್ ಟು ಯು, ನಮಗೆ ಇಷ್ಟು ಲಾಸ್ ಆಗಿದೆ, ನಮ್ಮ ಟ್ಯಾಕ್ಸ್ ಇಷ್ಟು ಕೊಡಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ರೆಸ್ಪಾನ್ಸ್ ಐ ಥಿಂಕ್ ಲೆವೆಲ್ಲಿ ಬಿಕಾಸ್ ಐ ಕಮ್ ಟು ದ ಚೇಂಬರ್ ಇಫ್ ಎನಿಥಿಂಗ್ ಇಸ್ ದೇರ್ ನಾವು ಕುತ್ಕೊಂಡು ಮಾತಾಡೋಣ. ನೀವು ಬೇಕಾದ್ರೆ ಇರ್ಬೋದು, ಏನಾದ್ರು ಡಿಸ್ಕಷನ್ಸ್ ಇದ್ದರೆ ವಿ ಕ್ಯಾನ್ ಡೂ ಇಟ್.